ಕಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಇದು ಷಡ್ಯಂತ್ರ ಅಂತ ಹೇಳಿದರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ತನಿಖೆ ಇನ್ನೂ ನಡೀತಾ ಇದೆ, ತನಿಖೆ ಮುಂದೆ ನಡೆಯೋದು ಅಸಲಿ ತನಿಖೆ ಅಂತ ಹೇಳಿದರು. ಹಾಗಾದ್ರೆ ಯಾರು ಹೇಳ್ತಾ ಇರೋದು ಸತ್ಯ? ಅಸಲಿಗೆ ಅಲ್ಲಿ ನಡೀತಾ ಇರೋದು ಏನು? SIT ಈಗಾಗಲೇ ಷಡ್ಯಂತ್ರವನ್ನ ಬಯಲು ಮಾಡೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಷಡ್ಯಂತ್ರ ಬಯಲು ಮಾಡೋದಕ್ಕೆ ಯಾವ ರೀತಿಯಾಗಿ ತನಿಖೆಯನ್ನ ಯಾವೆಲ್ಲ ಆಯಾಮಗಳಲ್ಲಿ ಮಾಡ್ತಾ ಇದೆ SIT? ಈಗ ನಡೀತಾ ಇರುವಂತಹ ತನಿಖೆಯ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ನೂರಾರು ಶವಗಳು ಅಂದ್ರು, ಒಂದೊಂದು ಗುಂಡಿಯಲ್ಲಿ 20-30 ಕಳೆಬರ ಅಂದ್ರು. ಅದನ್ನೆಲ್ಲ ನಂಬಿಕೊಂಡು ಅಖಾಡಕ್ಕೆ ಇಳಿದಿದ್ದ SIT ಅನಾಮಿಕ ತೋರಿಸಿದ ಎಲ್ಲ ಜಾಗಗಳನ್ನ ಅಗೆದು ಬಗೆದು ಇಂಚಿಂಚು ಹುಡುಕಾಡಿತ್ತು. ಅದಾಗಲೇ ಇದೆಲ್ಲ ಬುರುಡೆ ಕಥೆ ಅನ್ನೋದು SITಗೆ ಗೊತ್ತಾಗಿತ್ತು. ಇದೊಂದು ಷಡ್ಯಂತ್ರ ಅಂತ DCM DKC ಹೇಳಿಬಿಟ್ಟಿದ್ರು. ಷಡ್ಯಂತ್ರ ಮಾತ್ರ ಅಲ್ಲ, ಶವಗಳ ಬಗ್ಗೆಯೂ ತನಿಖೆ. ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾಗಿದೆಯಾ SIT ತಂಡ. ಹಿಂದೆ ಧರ್ಮಸ್ಥಳದಲ್ಲಿದ್ದ ಗ್ರಾಮ ಪಂಚಾಯತ್ PDOಗಳಿಗೆ SIT ನೋಟಿಸ್ ಕೊಟ್ಟಿದ್ದೇಕೆ? 17 ಸ್ಥಳಗಳು, 12 ದಿನಗಳು, ನೂರಾರು ಜನರ ಶ್ರಮ. ಇಷ್ಟೆಲ್ಲ ಆದ್ರೂ ಅನಾಮಿಕ ಹೇಳಿದಂತೆ ಶವಗಳು ಸಿಗಲೇ ಇಲ್ಲ. ಮತ್ತೊಂದು ಕಡೆ ಇದು ಒಂದು ಷಡ್ಯಂತ್ರ ಆಗಿರಬಹುದು ಅನ್ನೋ ವಿಚಾರವೂ ಗೊತ್ತಾಗಿತ್ತು. ಶವಗಳ ಶೋಧಕ್ಕೆ ಬ್ರೇಕ್ ಅಂತ ಸದನದಲ್ಲೇ ಗೃಹ ಸಚಿವರೇ ಹೇಳಿಬಿಟ್ಟಿದ್ರು. ಹಾಗಾದ್ರೆ ಇನ್ನೇನು ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ, ಮುಗಿದೇ ಹೋಗತ್ತೆ ಅಂತ ಎಲ್ರೂ ಭಾವಿಸಿದ್ರು. ಆದ್ರೆ ಆ ರೀತಿ ಆಗಲಿಲ್ಲ. SIT ತನಿಖೆಯನ್ನ ಬೇರೆ ದಿಕ್ಕಿಗೆ ತಿರುಗಿಸ್ತು. ಅನಾಮಿಕನ ಚರಿತ್ರೆಯನ್ನ ಜಾಲಾಡಲು ಮುಂದಾಗಿತ್ತು. ಅನಾಮಿಕನ ಬಗ್ಗೆ ನಿರಂತರ ವಿಚಾರಣೆ. ಅವನು ಎಲ್ಲಿದ್ದ, ಎಲ್ಲಿಂದ ಬಂದ, ಯಾರನ್ನೆಲ್ಲ ಸಂಪರ್ಕ ಮಾಡಿದ್ದು, ಸತ್ಯ ಏನು ಸುಳ್ಳು ಏನು ಅನ್ನೋದನ್ನ ತಿಳಿದುಕೊಳ್ಳೋ ಪ್ರಯತ್ನ ಮಾಡಿತ್ತು. ಆಗಲೇ SITಗೆ ಕೆಲವೊಂದು ಸ್ಫೋಟಕ ವಿಚಾರಗಳು ಗೊತ್ತಾಗಿದ್ವು. ಇದೊಂದು ಷಡ್ಯಂತ್ರ, ಇದರಲ್ಲಿ ಅನಾಮಿಕ ಪಾತ್ರಧಾರಿಯಾಗಿದ್ದಾನೆ ಅನ್ನೋದು ಗೊತ್ತಾಗಿತ್ತು. ಆಗ DCM DKC ಹೇಳಿದಂತೆ ಇದು ಒಂದು ಷಡ್ಯಂತ್ರನೇ. ಸುಳ್ಳು ಹೇಳಿದ ಅನಾಮಿಕನಿಗೆ ಶಿಕ್ಷೆ ಆಗತ್ತೆ, ಕಥೆ ಇಲ್ಲಿಗೆ ಮುಗಿಯುತ್ತೆ ಅಂತ ಎಲ್ರೂ ಅಂದ್ಕೊಂಡಾಗ್ಲೇ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ತು. ಸುಜಾತಾ ಭಟ್, ಯೂಟ್ಯೂಬರ್ ಸಮೀರ್, ಮಹೇಶ್ ಶೆಟ್ಟಿ, ತಿಮರೋಡಿ ಎಲ್ಲರೂ ಈ ಷಡ್ಯಂತ್ರದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಿತ್ತು. ಹಾಗಾಗಿ ತಿಮರೋಡಿ ಮನೆಯ ಮೇಲೂ ದಾಳಿ ಮಾಡಿ ಶೋಧ ಮಾಡಲಾಗಿದೆ. ಚಿನ್ನಯ್ಯ ಹೇಳಿದ್ದು ಸುಳ್ಳು, ಯಾರೋ ಹೇಳಿಕೊಟ್ಟಿದ್ದನ್ನೆಲ್ಲ ಹೇಳಿದ್ದಾನೆ. ತಿಮರೋಡಿಯವರ ಮನೆಯಲ್ಲೇ ಉಳಿದುಕೊಂಡಿದ್ದಾನೆ. ಹಾಗಾಗಿ ತಿಮರೋಡಿಯೇ ಮಾಸ್ಟರ್ ಮೈಂಡ್. ಅಲ್ಲಿಗೆ ಷಡ್ಯಂತ್ರವೂ ಬಯಲಾಯ್ತು. ಇನ್ನೇನು ಕಥೆ ಮುಗೀತು. ತನಿಖೆ ಸ್ಟಾಪ್ ಆಗತ್ತೆ ಅಂತ ಅಂದುಕೊಂಡಾಗ್ಲೇ SIT ಮತ್ತೊಂದು ತಿರುವು ಕೊಡೋದಕ್ಕೆ ಮುಂದಾಗಿದೆ. ತನಿಖೆ ಇನ್ನೂ ಮುಗಿದಿಲ್ಲ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಒಂದು ಸಂದೇಶ ಕೊಟ್ಟಿದೆ. ಆ ಸಂದೇಶವೇ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿಚಾರಣೆ. ಎಸ್, ಧರ್ಮಸ್ಥಳ ಪ್ರಕರಣ ಒಂದು ಷಡ್ಯಂತ್ರ, ಒಂದು ಗುಂಪು ವ್ಯವಸ್ಥಿತವಾಗಿ ಮಾಡಿರೋ ಸಂಚು ಅನ್ನೋದು ಗೊತ್ತಾಗ್ತಾಗಿದ್ದಂತೆಯೇ ಈ ಪ್ರಕರಣ ದಿ ಎಂಡ್ ಆಗ್ಬೇಕಿತ್ತು. ಆದ್ರೆ SIT ಮಾತ್ರ 2 ರೀತಿಯಲ್ಲಿ ತನಿಖೆ ಮಾಡ್ತಾಗಿದೆ. ಒಂದು ಕಡೆ ಷಡ್ಯಂತ್ರ ಮಾಡಿದೋರ ಹಿಂದೆ ಬಿದ್ದಿದೆ, ಮತ್ತೊಂದು ಕಡೆ ಶವಗಳನ್ನ ಹೂತಿರೋದು ನಿಜಾನ ಅನ್ನೋದನ್ನ ತಿಳಿಯಲು ಮುಂದಾಗಿದೆ. ಯಾಕಂದ್ರೆ ಈಗಾಗಲೇ 6ನೇ ಸ್ಪಾಟ್ನಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿದೆ. ಅದು ಯಾರದ್ದು, ಏನ್ ಕಥೆ ಅಂತ ತಿಳಿಯಬೇಕು ಅಂದ್ರೆ ಗ್ರಾಮ ಪಂಚಾಯಿತಿಯಿಂದ ಹೂಳಲಾಗಿದ್ದ ಶವಗಳ ಲೆಕ್ಕ ಪಡೆಯಬೇಕು. ಅನಾಥ ಶವ ಯಾವುದು, ಕುಟುಂಬಸ್ಥರೇ ಮಣ್ಣು ಮಾಡಿದ್ದ ಶವ ಯಾವುದು ಅನ್ನೋದನ್ನ ಪತ್ತೆ ಹಚ್ಚಬೇಕು.
ಅದಕ್ಕಾಗಿಯೇ ಈಗ ಎಸ್ಐಟಿ ಧರ್ಮಸ್ಥಳದಲ್ಲಿ ಈ ಹಿಂದೆ ಅಂದರೆ 2000ನೇ ಇಸ್ವಿಯಿಂದ 2016ರವರೆಗೆ ಯಾರೆಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದ್ರೋ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಲು ಮುಂದಾಗಿದೆ. ಧರ್ಮಸ್ಥಳದ ಪ್ರಕರಣದ ಕುರಿತು ಗೃಹ ಸಚಿವ ಪರಮೇಶ್ವರ್ ಅವರು ಸದನದಲ್ಲಿ ಮಾತನಾಡುವಾಗಲೇ ತನಿಖೆ ಮುಂದುವರಿಯುತ್ತೆ, ಅಸಲಿ ತನಿಖೆ ಶುರುವಾಗೋದೇ ಇನ್ನು ಮುಂದೆ ಅಂತ ಹೇಳಿದ್ರು. ಷಡ್ಯಂತ್ರ ಕುತಂತ್ರ ಅನ್ನೋದನ್ನ ಅವರು ಒಪ್ಪಿರಲಿಲ್ಲ. ತನಿಖೆ ನಡೆಯುತ್ತೆ, ತನಿಖೆಯಿಂದಲೇ ಎಲ್ಲವೂ ಗೊತ್ತಾಗುತ್ತೆ. ಸದ್ಯ ತನಿಖೆ ಇನ್ನು ಪ್ರಾಥಮಿಕ ಹಂತದಲ್ಲಿದೆ. ಶವಗಳು ಸಿಕ್ಕಿಲ್ಲ ಅಂತ ಸುಮ್ಮನೆ ಆಗಲು ಆಗೋದಿಲ್ಲ. ಶವಗಳ ಶೋಧ ನಡೆದ ಸ್ಥಳಗಳ ಮಣ್ಣು ಸಹ ಮುಖ್ಯ. ಆ ಮಣ್ಣನ್ನು ಪರೀಕ್ಷೆ ಮಾಡ್ತೀವಿ. ಮೂಳೆಗಳು ಕರಗಿರೋ ಸಾಧ್ಯತೆ ಇರೋದ್ರಿಂದ ಆ ಮಣ್ಣಿನ ಪರೀಕ್ಷೆಯ ವರದಿ ಬಂದ ನಂತರ ಅಸಲಿ ತನಿಖೆ ಶುರುವಾಗುತ್ತೆ ಅಂತ ಹೇಳಿದ್ರು. ಕೋಟ್ಯಾಂತರ ಭಕ್ತಾದಿಗಳು ಧರ್ಮಸ್ಥಳದ ಬಗ್ಗೆ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ. ಸತ್ಯ ಏನಾದರೂ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಸ್ವಾಭಾವಿಕವಾಗಿ SITಗೆ ಅವ್ರ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಆ ಚಿನ್ನಯ್ಯ ಅಂತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಅವರ ಹೇಳಿಕೆಗಳು, ಅದರಿಂದ ಆಗ್ತಕ್ಕಂಥ ಫಾಲೋಔಟ್ ಎಫೆಕ್ಟು ಇದೆಲ್ಲವನ್ನು ಕೂಡ ಭಾಳ ಗಂಭೀರವಾಗಿ SITನೂ ಗಮನಿಸಿದೆ. ನಾವು ಸರ್ಕಾರ ಕೂಡ ಇದಾದಷ್ಟು ಬೇಗ ಇದನ್ನು ಮುಗಿದ್ರೆ ಒಳ್ಳೆಯದು ಅಂತ ಹೇಳಿ ನಾವು ಕೂಡ ಅಂದ್ಕೊಂಡಿದ್ದೇವೆ. ಅಂದು ಪರಮೇಶ್ವರ್ ಹೇಳಿದಂತೆಯೇ ಇಂದು ಸಹ SIT ತನಿಖೆಯನ್ನ ಮಾಡ್ತಾಗಿದೆ. ಒಂದು ಕಡೆ ಚಿನ್ನಯ್ಯನ ಮುಖವಾಡ ಕಳಚಿ ಷಡ್ಯಂತ್ರದ ಬಗ್ಗೆ ತನಿಖೆ ಮಾಡ್ತಾಗಿದ್ರೆ, ಮತ್ತೊಂದು ಕಡೆ ಧರ್ಮಸ್ಥಳದ ಶವಗಳ ಬಗ್ಗೆಯೂ ತನಿಖೆಯನ್ನ ಮುಂದುವರೆಸಿದೆ. ಅನಾಮಿಕಾ ತೋರಿಸಿದ ಸ್ಥಳಗಳಲ್ಲಿ ಅದಾಗಲೇ ಒಂದು ಕಡೆ ಅಸ್ಥಿ ಪಂಜರಗಳು ಸಿಕ್ಕಿವೆ. ಅರಣ್ಯದಲ್ಲೂ ಕೆಲವು ಮೂಳೆಗಳು ಪತ್ತೆಯಾಗಿವೆ. ಹಾಗಾಗಿ ಆ ಕಳೆಬರಗಳ ಬಗ್ಗೆ ಆದರೂ ತಿಳಿದುಕೊಳ್ಳುವ ಅವಶ್ಯಕತೆ ಇದ್ದು ಅದಕ್ಕಾಗಿ SIT ಅಖಾಡಕ್ಕೆ ಇಳಿದಿದೆ. SIT ಷಡ್ಯಂತ್ರದ ಹಿಂದೆ ಬಿದ್ದಿದೆ. ನಿಗೂಢವಾಗಿಯೇ ತನ್ನ ತನಿಖೆಯನ್ನ ಮುಂದುವರೆಸಿದೆ. ಯಾರು ಊಹಿಸಲಾಗದ ರೀತಿಯಲ್ಲಿ ತನಿಖೆ ಮಾಡ್ತಾಗಿದ್ದು 2000ನೇ ಇಸವಿಯಿಂದ 2016ರವರೆಗೆ ಧರ್ಮಸ್ಥಳ ಗ್ರಾಮದಲ್ಲಿ ಆದ ಎಲ್ಲ ಅಸಹಜ ಸಾವುಗಳ ಬಗ್ಗೆ SIT ದಾಖಲೆ ಸಂಗ್ರಹಕ್ಕೆ ಮುಂದಾಗಿದೆ. ಈಗಾಗಲೇ ಒಮ್ಮೆ ದಾಖಲೆಗಳನ್ನ ಪಡೆದುಕೊಂಡಿರೋ SIT ಈಗ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಮಾಜಿ PDOಗಳಿಗೆ ನೋಟಿಸ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಆ ಮೂಲಕ ಚಿನ್ನಯ್ಯನ ಹೇಳಿಕೆಗೂ ದಾಖಲೆಗಳಿಗೂ ಸಾಮ್ಯತೆಗಳನ್ನ ಹುಡುಕುವ ಪ್ರಯತ್ನ ಮಾಡ್ತಾಗಿದೆ. ಚಿನ್ನಯ್ಯ ಹೇಳಿದ್ದು ಸತ್ಯ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂಳಲಾಗಿದೆ, ನಾವು ನೋಡಿದ್ದೇವೆ ಅಂತ ಧರ್ಮಸ್ಥಳದ ಗ್ರಾಮಸ್ಥರೇ ಕೆಲವರು SIT ಮುಂದೆ ಬಂದಿದ್ರು. ಎರಡನೇ ದೂರುದಾರ ಜಯಂತ್ ಸಹ ತಾನು ಒಂದು ಹೆಣ್ಣು ಮಗಳ ಶವ ಹೂತಿರೋದನ್ನ ನೋಡಿದ್ದೇನೆ, ಆ ಜಾಗ ತೋರಿಸ್ತೇನೆ ಅಂತ ಹೇಳಿದ್ದ. ಅಷ್ಟೇ ಅಲ್ಲದೆ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಾಕಿದ್ದಂತೆ, ಆದರೆ ಆ ಶವಗಳು ಪಂಚಾಯಿತಿ ಪೊಲೀಸ್ ಮೂಲಕವೇ ಹೂಳಲಾಗಿದೆ ಅಂತ ಕೆಲವರು ಹೇಳಿದ್ರು. ಹಾಗಾಗಿ ಅದನ್ನ ತಿಳಿಯಬೇಕಾದ ಅನಿವಾರ್ಯತೆ ಇದ್ದು ಅದಕ್ಕಾಗಿಯೇ SIT ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ವಿಚಾರಣೆ ಮಾಡ್ತಾಗಿದ್ಯಂತೆ. ಒಂದು ವೇಳೆ ಅನಧಿಕೃತವಾಗಿ ಶವಗಳನ್ನ ಹೂತಿರೋದು ಬೆಳಕಿಗೆ ಬಂದ್ರೆ ಮತ್ತೆ SIT ಶವಗಳ ಬಗ್ಗೆ ತನಿಖೆ ಮಾಡೋ ಸಾಧ್ಯತೆ ಇದೆ.